ಸ್ವಲ್ಪ ಈ ಟಾಪ್ ಸ್ಟೋರಿ 3ಯಲ್ಲಿ ಉತ್ತರ ಕರ್ನಾಟಕದ ಬಾಗಲಕೋಟೆ ಹತ್ರ ಹೋಗಿ ಬರೋಣ. ಯಾಕಂತಂದ್ರೆ ಮುಂದಿನ ಎಲೆಕ್ಷನ್ಸ್ಗಳಲ್ಲಿ 2028ನ ಮುಂದಿನ ಚುನಾವಣೆಯಲ್ಲಿ ಯಾರಿಗೆ ಅಖಾಡದ ಒಂದು ಭಾಗ್ಯ ಸಿಗುತ್ತೆ. ಈಗ ಆಲ್ರೆಡಿ ಲಿಟ್ರಲಿಯಲ್ಲಿ ಕೈ ಮತ್ತು ಕಮಲದಲ್ಲಿ ಟಿಕೆಟ್ಗೆ ದಂಗಲ್ ಅನ್ನುವಂಥದ್ದು ನಡೀತಾ ಇದೆ. ಸೊ ಮುಂದಿನ ಅಸೆಂಬ್ಲಿ ಚುನಾವಣೆಗೆ ಸಂಬಂಧಪಟ್ಟಂತೆ ಒಂದು ಬ್ರೇಕಿಂಗ್ ಇದೆ. ಹೆಂಗೆಲ್ಲ ದಂಗಲ್ ಆಗುತ್ತೆ ಅನ್ನುವಂಥದ್ದನ್ನು ನಾವು ನೋಡ್ಕೊಂಡು ಬರೋಣ. ಯಾರ್ಯಾರಿಗೆ ಟಕ್ಕರ್ ಇದೆ, ಹೆಂಗೆಲ್ಲ ಫೈಟ್ ಆಗ್ತಾ ಇದೆ. 2028ಕ್ಕೆ ಅಸೆಂಬ್ಲಿ ಚುನಾವಣೆ ಈಗಲೇ ರಂಗಾಗಿದೆ. ಬಾಗಲಕೋಟೆಯಲ್ಲಿವೆ ಕೃಷ್ಣಾ, ಘಟಪ್ರಭಾ, ಮಲಪ್ರಭಾ ನದಿಗಳು. ಸಾಲಮಟ್ಟಿ, ನಾರಾಯಣಪುರ ಜಲಾಶಯಗಳ ಹಿನ್ನೀರಿನ ಭಾಗ್ಯ ಅನ್ನುವಂಥದ್ದು ಅಲ್ಲಿನ ಜನರಿಗಿದೆ. ಖುಷಿ ಆಯಿತು. ಅಬ್ಬಾ ಎಷ್ಟು ಶ್ರೀಮಂತ ಕ್ಷೇತ್ರ ಅಂತ ನೀವೇನಾದರೂ ಅಂದ್ಕೊಂಡ್ರೆ. ಪ್ರತಿ ವರ್ಷ ಕಣ್ಣೀರಲ್ಲೇ ಕೈ ತೊಳಿತಾ ಇದ್ದಾರೆ ಈ ಕ್ಷೇತ್ರದ ಜನ. ಅಷ್ಟು ನದಿಗಳಿದ್ರೂ ಕೂಡ ಕಣ್ಣೀರಲ್ಲಿ ಕೈ ತೊಳೆಯುವಂಥ ಪರಿಸ್ಥಿತಿ ಬಾಗಲಕೋಟೆ ನಗರಕ್ಕಿದೆ. ಮುಳುಗಡೆ ನಗರಿ ಅನ್ನುವಂತಹ ಹೆಸರು. ರಾಜ್ಯದಲ್ಲಿ ಕಡೆಯದಾಗಿ ಉಪ ಎಲೆಕ್ಷನ್ ಎದುರಿಸಿದಂತಹ ಬಾಗಲಕೋಟೆ. ಆದರೂ 2028ರ ಚುನಾವಣೆಗೆ ಸಜ್ಜಾಗ್ತಾ ಇದೆ ಬಾಗಲಕೋಟೆ. ಘಟಪ್ರಭಾ, ಮಲಪ್ರಭಾ ಹೀಗೆ ಬೇರೆ ಬೇರೆ ನದಿಗಳನ್ನು ಒಳಗೊಂಡಿದೆ. ನಾರಾಯಣಪುರ ಡ್ಯಾಮ್ ಇದೆ. ಇಷ್ಟೆಲ್ಲ ಇದ್ದರೂ ಕೂಡ, ಹಿನ್ನೀರಿನ ಭಾಗ್ಯ ಇದ್ದರೂ ಕೂಡ ಆ ಕ್ಷೇತ್ರದ ಜನ ಇವತ್ತು ಕಣ್ಣೀರಲ್ಲಿ ಕೈ ತೊಳಿತಾ ಇದ್ದಾರೆ. ಯಾಕೆಂತಂದರೆ ರೀಸನ್ ಪೊಲಿಟಿಷಿಯನ್ಸ್ ಕಳೆದ ಬಾರಿ ಕೆಲ ದಿನಗಳ ಹಿಂದಷ್ಟೇ ಬೈ ಎಲೆಕ್ಷನ್ಸನ್ನು ಫೇಸ್ ಮಾಡಿದಂತಹ ವಿಧಾನಸಭಾ ಕ್ಷೇತ್ರ ಬಾಗಲಕೋಟೆ. ಆದರೆ ಈಗ ಬಾಗಲಕೋಟೆ 2028ರ ಎಲೆಕ್ಷನ್ಸ್ಗೆ ಸಜ್ಜಾಗಿ ಕುಳಿತುಕೊಂಡಿದೆ. ಬಾಗಲಕೋಟೆಯ 2023ರ ರಿಸಲ್ಟ್ ಹೆಂಗಿತ್ತು, ಅವತ್ತಿನ ಫಲಿತಾಂಶ ಹೆಂಗಿತ್ತು ಅನ್ನುವಂಥದ್ದನ್ನು ಒಂದ್ಸಲ ಮೆಲುಕು ಹಾಕೋಣ, ಒಂದ್ಸಲ ಅದನ್ನು ನೋಡಿಕೊಂಡು ಬರೋಣ. ಬಾಗಲಕೋಟೆ 2023ರ ಫಲಿತಾಂಶ. ಕಾಂಗ್ರೆಸ್ನಿಂದ HY ಮೇಟಿ ಸ್ಪರ್ಧೆ ಮಾಡಿದರು. ಬಿಜೆಪಿಯಿಂದ ವೀರಣ್ಣ ಚಿರಂತಿಮಠರು ಸ್ಪರ್ಧೆ ಮಾಡಿದರು. ಮೇಟಿ ಗಳಿಸಿದಂತಹ ಮತ 79,336. ಚಿರಂತಿಮಠರು ಗಳಿಸಿದಂತಹ ಮತ 73,458. ವೀರಣ್ಣ ಚಿರಂತಿಮಠ್ ವರ್ಸಸ್ HY ಮೇಟಿ. ಇದು ಯಾವಾಗಲೂ ಜಿದ್ದಿಯ ಟಗ್ ಆಫ್ ವಾರ್ ಅಂತ ಹೇಳ್ಬೋದು. ಚಿರಂತಿಮಠರದು ಮತ್ತು HY ಮೇಟಿ. ದುರದೃಷ್ಟವಶಾತ್ HY ಮೇಟಿ ಅವರು ತೀರ್ಕೊಂಡ್ರು. HY ಮೇಟಿ ತೀರ್ಕೊಂಡ ಮೇಲೆ ಮತ್ತೊಮ್ಮೆ ಬೈ ಎಲೆಕ್ಷನ್ಸನ್ನು ನೋಡಬೇಕಾಯಿತು ಬಾಗಲಕೋಟೆ. ಇನ್ನು ವೀರಣ್ಣ ಚಿರಂತಿಮಠ್ ಬಿಜೆಪಿಯಿಂದ ಯಾವಾಗಲೂ ಎಲೆಕ್ಷನ್ಗೆ ನಿಲ್ಲವರು. ಅವರು 73,458 ವೋಟ್ಗಳನ್ನು ತೆಗೆದುಕೊಂಡರು. ಆ್ಯಂಡ್ ರೀಸೆಂಟಾಗಿ ಒಂದು ಬೈ ಎಲೆಕ್ಷನ್ಸ್ ನಡೀತಲ್ಲ, HY ಮೇಟಿ ಅವರು ನಿಧನರಾದ ನಂತರ ಅದರ ರಿಸಲ್ಟ್ ಏನಾಯಿತು ಅನ್ನುವಂಥದ್ದನ್ನು ಒಂದು ಸಲ ಮೆಲುಕು ಹಾಕೋಣ. ಬೈ ಎಲೆಕ್ಷನ್ಸಲ್ಲಿ ಮತ್ತೆ ಬಿಜೆಪಿಯಿಂದ ವೀರಣ್ಣ ಚಿರಂತಿಮಠರ ಎಲೆಕ್ಷನ್ಗೆ ನಿಂತರೆ, ಕಾಂಗ್ರೆಸ್ಸಿನಿಂದ ಉಮೇಶ್ ಮೇಟಿ, HY ಮೇಟಿ ಅವರ ಮಗ ಉಮೇಶ್ ಮೇಟಿ ಅವರು ಎಲೆಕ್ಷನ್ಗೆ ಕಂಟೆಸ್ಟ್ ಮಾಡಿದರು. HY ಮೇಟಿ ಅವರ ಮಗ ಉಮೇಶ್ ಮೇಟಿ ಗಳಿಸಿದಂತಹ ಮತ 98,802. ವೀರಣ್ಣ ಚಿರಂತಿಮಠರವರು ಗಳಿಸಿರುವಂತಹ ಮತ 76,429. ಕಳೆದ ಬಾರಿ ವೀರಣ್ಣ ಚಿರಂತಿಮಠರು HY ಮೇಟಿಯವರ ಜೊತೆ ಎಲೆಕ್ಷನ್ಗೆ ನಿಂತು 2023ರಲ್ಲಿ ಏನು ವೋಟ್ಗಳನ್ನು ಗಳಿಸಿದ್ರು, ಲಿಟ್ರಲಿ ಅದೇ ವೋಟ್ಗಳನ್ನು ಈಗಿನ ಬೈ ಎಲೆಕ್ಷನ್ಸಲ್ಲಿ ಗಳಿಸಿದ್ದಾರೆ. ಅಂದರೆ ಡೆಪಾಸಿಟ್ ಫಿಕ್ಸ್ ಆಗಿದೆ, ಡೆಪಾಸಿಟ್ ವೋಟ್ಗಳು ಫಿಕ್ಸ್ ಆಗಿದೆ. ಠೇವಣಿಯನ್ನು ಕಳೆದುಕೊಳ್ಳಿಲ್ಲ ವೀರಣ್ಣ ಚಿರಂತಿಮಠರು. ಆದರೂ ನೋಡಿ, ವೀರಣ್ಣ ಚಿರಂತಿಮಠರ ಬಗ್ಗೆ ಒಂದು ಟಾಕ್ ಇದೆ. ಯಾಕೆಂತಂದರೆ ಎಲೆಕ್ಷನ್ಸ್ ಮುಗಿದ ಮೇಲೆ ತಾವಾಯಿತು, ತಮ್ಮ ವ್ಯಾಪಾರ ಆಯಿತು, ತಮ್ಮ ಕೆಲಸ ಆಯಿತು ಅಂತ ಹೋಗ್ಬಿಡ್ತಾರಂತೆ ಮನುಷ್ಯ. ಎಲೆಕ್ಷನ್ಸ್ ಇದ್ದಾಗ ಒಂದು ಸ್ವಲ್ಪ ದಿನಗಳ ಮುಂಚೆ ಆ್ಯಕ್ಟಿವ್ ಆಗಿ ಜನಗಳ ಜೊತೆ ಸಂಪರ್ಕವನ್ನು ಹೊಂದಿ ಎಲೆಕ್ಷನ್ಸನ್ನು ಫೇಸ್ ಮಾಡ್ತಾರಂತೆ. ಇನ್ನು ಈ ಬಾಗಲಕೋಟೆ ವಿಧಾನಸಭಾ ಅಖಾಡದ ದಂಗಲಿಗೆ ಸಂಬಂಧಪಟ್ಟಂತೆ ಒನ್ ಮೋರ್ ಬ್ರೇಕಿಂಗ್ ಇದೆ. ಕಮಾನ್, ಲೆಟ್ಸ್ ಚೆಕ್ ಇಟ್ ಔಟ್. ಅದನ್ನೊಂದು ನೋಡ್ಕೊಂಡು ಬರೋಣ. ಕರ್ನಾಟಕಕ್ಕೆ ಓರ್ವ CM ಅನ್ನು ಕೊಟ್ಟಂತಹ ವಿಧಾನಸಭಾ ಕ್ಷೇತ್ರ ಅದು ಬಾಗಲಕೋಟೆ. 1951ರಿಂದ 78ರವರೆಗೆ ಕಾಂಗ್ರೆಸ್ಸಿನದ್ದೇ ಗೆಲುವು ಅನ್ನುವಂಥದ್ದಾಗಿತ್ತು. ಅದು 1962 ಹೊಸದುರ್ಗದಲ್ಲಿ ಸೋತಿದ್ದಂತಹ ನಿಜಲಿಂಗಪ್ಪನವರು. ನಿಜಲಿಂಗಪ್ಪನಿಗಾಗಿ ಬಾಗಲಕೋಟೆ ಶಾಸಕ BT ಮೃಣಾಳ್ ರಿಸೈನ್ ಅನ್ನು ಮಾಡಿ ಬೈ ಎಲೆಕ್ಷನ್ನಲ್ಲಿ ನಿಜಲಿಂಗಪ್ಪನವರು ಬಿಟ್ಟರೆ 3 ನಾಮಿನೇಷನ್ ಅನ್ನುವಂಥದ್ದಾಗಿತ್ತು. 2 ನಾಮಪತ್ರ ಲಿಟ್ರಲಿ ತಿರಸ್ಕಾರ ಆಯಿತು. ನಿಜಲಿಂಗಪ್ಪ ಯುನಾನಿಮಸ್ ಆಗಿ ಗೆದ್ದು ಬಂದರು, ಅವಿರೋಧವಾಗಿ ಗೆದ್ದು ಬಂದರು. ಬಾಗಲಕೋಟೆಯಲ್ಲಿ ಲಿಂಗಾಯತರು ಕುರುಬರ ಪ್ರಾಬಲ್ಯ ಅನ್ನುವಂಥದ್ದು ಹೆಚ್ಚು. ಲಿಂಗಾಯತರು ಕುರುಬರು ಮನಸ್ಸು ಮಾಡಿದರೆ ಇಲ್ಲಿ ಯಾರೇ ಕ್ಯಾಂಡಿಡೇಟ್ ಆದರೂ ಕೂಡ ಅವರಿಗೆ ಗೆಲುವು ಬಹುತೇಕ ಫಿಕ್ಸ್ ಅನ್ನುವಂತಹ ವಿಚಾರಗಳು ಕೇಳಿ ಬರ್ತಾ ಇದೆ. ಕರ್ನಾಟಕಕ್ಕೆ ಒಬ್ಬ ಮುಖ್ಯಮಂತ್ರಿಯನ್ನು ಕೊಟ್ಟಂತಹ ವಿಧಾನಸಭಾ ಕ್ಷೇತ್ರ ಅದು ಬಾಗಲಕೋಟೆ.
ಯಾರು ಅಂತಂದರೆ ನಿಜಲಿಂಗಪ್ಪ ಅವರು. ಒಟ್ಟಾರೆಯಾಗಿ 3 ಜನ, ನಿಜಲಿಂಗಪ್ಪ ಅವರು ಎಲೆಕ್ಷನ್ಗೆ ನಿಂತಹ ಕಾಲದಲ್ಲಿ 3 ಜನ ನಾಮಿನೇಷನ್ಸನ್ನು ಸಲ್ಲಿಸಿದ್ರು. ಆಗ 2 ನಾಮಿನೇಷನ್ಸ್ಗಳು ರಿಜೆಕ್ಟ್ ಆಯಿತು, ತಿರಸ್ಕಾರ ಆಯಿತು. ಸೊ ಅಲ್ಲಿ ನಿಜಲಿಂಗಪ್ಪ ಅವರು ಆಯ್ಕೆ ಆಗ್ತಾರೆ. ಅಲ್ಲಿ ಲಿಂಗಾಯತರು ಮತ್ತು ಕುರುಬರ ವೋಟ್ಗಳು ಸಿಕ್ಕಾಪಟ್ಟೆ ಹೆಚ್ಚಿವೆ. ಅವರು ಮನಸ್ಸು ಮಾಡಿದರೆ, ಆ ಸಮುದಾಯದ ಮನಸ್ಸು ಮಾಡಿದರೆ ಯಾರು ಬೇಕಾದರೂ ಕೂಡ ಅಲ್ಲಿ ಗೆಲ್ಲಬಹುದು. ಇನ್ನು ಜಾತಿ ಲೆಕ್ಕಾಚಾರ ಹೆಂಗಿದೆ, ಜಾತಿ ಮತಗಳ ಲೆಕ್ಕಾಚಾರ ಹೆಂಗಿದೆ ಅನ್ನುವಂಥದ್ದನ್ನು ನೋಡ್ಕೊಂಬರೋಣ. ಇದು ಬಾಗಲಕೋಟ ವಿಧಾನಸಭಾ ಕ್ಷೇತ್ರದ ಜಾತಿ ಮತಗಳ ಲೆಕ್ಕಾಚಾರ. ಲಿಂಗಾಯತರು 80,000 ಇದ್ದರೆ ಕುರುಬರು 80,000 ಇದ್ದಾರೆ. SC ST 40,000 ಇದೆ. ಲಿಟ್ರಲಿ ಕುರುಬರು ಲಿಂಗಾಯತರು ಇನ್ ಸೇಮ್ ಬೋಟ್, ಇಬ್ಬರದು 80,000 ವೋಟ್ ಇದೆ. SC ST 40,000 ವೋಟ್ ಇದೆ. ಮುಸ್ಲಿಂ ಸಮುದಾಯದ ವೋಟ್ಗಳು 30,000 ಇದ್ದರೆ ಮರಾಠ ಸಮುದಾಯದ ವೋಟ್ಗಳು 10,000 ಇದೆ. ಇನ್ನು ಇತರರ ವೋಟ್ಗಳು 20,000ಕ್ಕೆ ಬಂದು ನಿಂತಿದೆ. ನಾನಾಗಲೇ ಹೇಳಿದೆ, ಲಿಂಗಾಯತರು ಕುರುಬರು ಇವರಿಬ್ಬರೂ ಮನಸ್ಸು ಮಾಡಿದರೆ ಯಾರು ಬೇಕಾದರೂ ಗೆಲ್ಲಬಹುದು, ಯಾವ ಪಕ್ಷದ ನಾಯಕರು ಬೇಕಾದರೂ ಗೆಲ್ಲಬಹುದು ಅಂತ. ಯಾಕೆಂತಂದರೆ ಒಬ್ರದ್ದು ಹೆಚ್ಚು ಒಬ್ರದ್ದು ಕಡಿಮೆ ಅನ್ನುವಂಥದ್ದೇ ಇಲ್ಲ. ಯಾಕೆಂತಂದರೆ ಲಿಂಗಾಯತರದ್ದು 80,000 ವೋಟ್ ಇದ್ದರೆ ಇವ್ರದ್ದು 80,000 ವೋಟ್ ಇದೆ. ಅದನ್ನು ಬ್ಯಾಲೆನ್ಸ್ ಮಾಡೋದಕ್ಕೆ SC ST ವೋಟ್ಗಳು ಮತ್ತು ಮುಸ್ಲಿಮ್ಸರ ವೋಟ್ಗಳು, ಮರಾಠ ವೋಟ್ಗಳು, ಇತರರ ವೋಟ್ಗಳು, ಬ್ರಾಹ್ಮಣರ ವೋಟ್ಗಳು, ಕ್ರಿಶ್ಚಿಯನ್ರ ವೋಟ್ಗಳು, ಈ ಎಲ್ಲ ವೋಟ್ಗಳು ಕೂಡ ಆ್ಯಡ್ ಆನ್ ಆಗ್ತಾ ಹೋಗುತ್ತೆ. ಆದರೆ ಪ್ರಬಲವಾಗಿ ಇರುವಂತಹ 2 ಸಮುದಾಯದ ವೋಟ್ಗಳು ಅಂತಂದರೆ ಅದು ಲಿಂಗಾಯತರ ವೋಟ್ಗಳು ಮತ್ತು ಕುರುಬರ ವೋಟ್ಗಳು. ಆ್ಯಂಡ್ ಇದಕ್ಕೆ ಸಂಬಂಧಪಟ್ಟಂತೆ ಒನ್ ಮೋರ್ ಬ್ರೇಕಿಂಗ್ ಇದೆ. ಕಮಾನ್ ಲೆಟ್ಸ್ ಚೆಕ್ ಇಟ್ ಔಟ್. ಇದಕ್ಕೆ ಸಂಬಂಧಪಟ್ಟಂತೆ ಒನ್ ಮೋರ್ ಬ್ರೇಕಿಂಗ್. ಒಂದು ಕಾಲದಲ್ಲಿ ಕಾಂಗ್ರೆಸ್ ಭದ್ರಕೋಟೆ ಆಗಿತ್ತು ಇದೇ ಬಾಗಲಕೋಟೆ ಕಾಂಗ್ರೆಸ್ಸಿನ ಭದ್ರಕೋಟೆ. 1983ರಿಂದ 2013ರವರೆಗೂ ಇಲ್ಲಿ ನಡೆಯಲೇ ಇಲ್ಲ ಬೇರೆ ಪಕ್ಷದ ಆಡಳಿತ. ಆದರೆ ಕಳೆದ 2 ಚುನಾವಣೆಗಳಲ್ಲಿ ಇಲ್ಲಿ ಕಾಂಗ್ರೆಸ್ಸಿನದ್ದೇ ಪ್ರಾಬಲ್ಯ. 2023ರಲ್ಲಿ HY ಮೇಟಿ, 2026ರಲ್ಲಿ ಉಮೇಶ್ ಮೇಟಿ ಜಯವನ್ನು ಸಾಧಿಸಿದೆ. 2 ಬಾರಿ ಶಾಸಕ ಚಿರಂತಿಮಠರಿಗೆ ಸತತ ಸೋಲು, 2 ಸಾರಿ ಕಂಟಿನ್ಯೂ ಆಗಿ ಸೋತು. ಅದೇ ಕಾರಣಕ್ಕೆ BJPಯಲ್ಲಿ ಆಕಾಂಕ್ಷಿಗಳ ಸಂಖ್ಯೆ ಹೆಚ್ಚಳ ಆಗಿದೆ. 2028ರಲ್ಲಿ ಮತ್ತೆ ಶಾಸಕ ಉಮೇಶ್ ಮೇಟಿಗೆ ಬಹುತೇಕ ಟಿಕೆಟ್ ಅನ್ನುವಂಥದ್ದು ಫಿಕ್ಸ್ ಆಗುತ್ತೆ. 2028ರಲ್ಲೂ ಕೂಡ ನಿನಗೇ ಟಿಕೆಟ್ ಅಂತ ಈ ಹಿಂದೆ ಅಹಿಂದ ನಾಯಕ ಸಿದ್ದರಾಮಯ್ಯ ಹೇಳಿದರು. 2028ರಲ್ಲಿ ಸಿದ್ದು ಮನಸ್ಸು ಮಾಡಿದರೆ ಉಮೇಶ್ ಮೇಟಿಗೆ ಟಿಕೆಟ್ ಸಿಗುವಂಥ ಸಾಧ್ಯತೆ ಇದೆ ಕಾಂಗ್ರೆಸ್ನಿಂದ. ಆದರೆ DK ಫೈನಲ್ ಮಾಡಿದರೆ ಉಮೇಶ್ ರವರಿಗೆ ಟಿಕೆಟ್ ಸಿಗುತ್ತೆ, ಮಾಡಲಿಲ್ಲ ಅಂತಂದರೆ ಅದು ಡೌಟೇ. ಮಾಜಿ ಮಂತ್ರಿ ಅಜಯ್ ಕುಮಾರ್ ಸರ್ನಾಯಕ್ಗೆ ಈ ಬಾರಿ ಚಾನ್ಸ್ ಕೊಡಬೇಕು ಅನ್ನುವಂತಹ ವಿಚಾರಗಳು ಕೇಳಿಬರ್ತವೆ. ಬರೀ ಅಜಯ್ ಮಾತ್ರವಲ್ಲ, ಟಿಕೆಟ್ಗಾಗಿ ಹಲವಾರು ಜನ ನಾಯಕರು ಲಾಬಿಯನ್ನು ಮಾಡ್ತಾ ಇದ್ದಾರೆ. BJPಯಲ್ಲೂ ಕೂಡ ಆಕಾಂಕ್ಷಿಗಳ ಪಟ್ಟಿ ಕಡಿಮೆ ಇಲ್ಲ. ಅಲ್ಲೂ ಕೂಡ ನನಗೆ ಕೊಡಿ ನೀನು ಕೊಡಿ ಅಂತ ಕೂತಿದ್ದಾರೆ. BJP ಕಾಂಗ್ರೆಸ್ ಟಿಕೆಟ್ ಯಾರಿಗೆ ಕಾದಿದೆ? ಇದೇ ಈಗ ದೊಡ್ಡ ಅಚ್ಚರಿ ಅನ್ನುವಂಥದ್ದಾಗಿದೆ. ಒಂದು ಕಾಲದಲ್ಲಿ ಕಾಂಗ್ರೆಸ್ ಭದ್ರಕೋಟೆಯಾಗಿತ್ತು, ಅದಾದ ಮೇಲೆ ಮೇಟಿಯವರ ಒಂದು ಆಧಿಪತ್ಯ ಅನ್ನುವಂಥದ್ದು ಅಲ್ಲಿ ಬಂತು. ಹಾಗಾದರೆ 2028 ಅಂದರೆ ಅಪ್ಕಮಿಂಗ್ ಎಲೆಕ್ಷನಿನ ಸಂಭಾವ್ಯ ಅಭ್ಯರ್ಥಿಗಳು ಯಾರ್ಯಾರಿದ್ದಾರೆ ಅನ್ನುವಂಥದ್ದನ್ನು ಒಂದು ಸಲ ನಾವು ನೋಡ್ಕೊಂಡು ಬರೋಣ. ಕಾಂಗ್ರೆಸ್ನಿಂದ ಉಮೇಶ್ ಮೇಟಿ, ಕಾಂಗ್ರೆಸ್ ಪಕ್ಷದಿಂದ ಉಮೇಶ್ ಮೇಟಿ ಇದ್ದಾರೆ. BJPಯಿಂದ ವೀರಣ್ಣ ಚಿರಂತಿಮಠ್ ಒನ್ಸ್ ಅಗೇನ್ 2 ಸಲ ಸೋತರೂ ಕೂಡ ಬೇರೆಯವರು ನನಗೆ ಕೊಡಿ ಅಂತ ಬರ್ತಾ ಇದ್ದಾರೆ. ಯಾಕಂತಂದರೆ ವೀರಣ್ಣ ಚಿರಂತಿಮಠರು 2 ಸಲ ಲಿಟ್ರಲಿ ಸೋತಿದ್ದಾರೆ. ಆದ್ದರಿಂದ ಭಾರತೀಯ ಜನತಾ ಪಾರ್ಟಿಯಲ್ಲೂ ಕೂಡ ಟಿಕೆಟ್ ಪಡೆದುಕೊಳ್ಳುವ ಆಕಾಂಕ್ಷಿಗಳ ಸಂಖ್ಯೆ ಬಹಳ ಜಾಸ್ತಿ ಆಗಿದೆ. ಆದರೂ ಈ ಬಾರಿ ವೀರಣ್ಣ ಚಿರಂತಿಮಠರಿಗೆ ಮಣೆ ಹಾಕುತ್ತಾ ಭಾರತೀಯ ಜನತಾ ಪಾರ್ಟಿ ಕಾದು ನೋಡಬೇಕು. ಇನ್ನು ಉಮೇಶ್ ಮೇಟಿ ಕಾಂಗ್ರೆಸ್ಸಿನ ಆಕಾಂಕ್ಷಿಗಳು. ಇನ್ನು ಇವರನ್ನು ಹೊರತುಪಡಿಸಿ ಬೇರೆಯವರು ಯಾರ್ಯಾರಿದ್ದಾರೆ ಕಾಂಗ್ರೆಸ್ಸಿನ ಟಿಕೆಟ್ ಆಕಾಂಕ್ಷಿಗಳು ಅಂತಂದರೆ ಉಮೇಶ್ ಮೇಟಿ ಈಗಿನ ಶಾಸಕರು, ಮಲ್ಲಿಕಾರ್ಜುನ್ ಚಿರಂತಿಮಠ ಆಗಿರಬಹುದು, ಅಜಯ್ ಕುಮಾರ್ ಸರ್ನಾಯಕ್ ಮಾಜಿ ಮಂತ್ರಿಗಳು, ಇನ್ನು ಸಂತೋಷ್ ಹೊಕ್ರಾಣಿ, ವೀಣಾ ಕಾಶ್ಯಪ್ನವರ್, ವಿಜಯಾನಂದ ಕಾಶ್ಯಪ್ನವರು ಶ್ರೀಮತಿ ವೀಣಾ ಕಾಶ್ಯಪ್ನವರು, ಇನ್ನು ರಕ್ಷಿತಾ ಈಟ್. ಇವರಿಷ್ಟು ಜನ ಮುಂಬರುವಂತಹ ಚುನಾವಣೆಯ 2028ರ ಕಾಂಗ್ರೆಸ್ ಪಕ್ಷದ ಟಿಕೆಟಿನ ಆಕಾಂಕ್ಷಿಗಳು. ಈ ಹಿಂದೆ ಸಿದ್ದರಾಮಯ್ಯನವರು ಇದ್ದಾಗ ಉಮೇಶ್ ಮೇಟಿಗೆ, ಅಂದರೆ ಈಗಿನ ಶಾಸಕರು HY ಮೇಟಿ ಅವರ ಪುತ್ರ ಉಮೇಶ್ ಮೇಟಿ ಅವರಿಗೆ ಮುಂದಿನ ಎಲೆಕ್ಷನ್ಗೆ ನಿಂಗೆ ಟಿಕೆಟ್ ಫಿಕ್ಸು ಅಂತ ಹೇಳಿದ್ರಂತೆ. ಆದರೆ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಸ್ಥಾನದಿಂದ ಕೆಳಗೆ ಇಳಿದಿದ್ದು ಆಯಿತು. ಇನ್ನು 2028 ಎಲೆಕ್ಷನ್ನಲ್ಲಿ ಮತ್ತೇನಾದರೂ ಪ್ರೆಷರ್ ಆಗ್ತಾರಾ, ಅವ್ರ ಪರ ಬ್ಯಾಟಿಂಗ್ ಮಾಡ್ತಾರಾ, ಕಾದು ನೋಡಬೇಕು. BJP ಆಕಾಂಕ್ಷಿಗಳ ಪಟ್ಟಿ ಹೆಂಗಿದೆ? 2028ರಲ್ಲಿ ಯಾರ್ಯಾರು ಆಕಾಂಕ್ಷಿಗಳಾಗಿ ಮುಂದೆ ಬಂದಿದ್ದಾರೆ ಬಾಗಲಕೋಟೆಯಲ್ಲಿ ಅನ್ನುವಂಥದ್ದನ್ನು ಒಂದು ಸಲ ನೋಡಿಕೊಂಡು ಬರೋಣ. ವೀರಣ್ಣ ಚಿರಂತಿಮಠ್ ಮಾಜಿ MLA ಆಗಿದ್ದರು, ಬಟ್ ನಿರಂತರವಾಗಿ ಸೋಲನ್ನು ಕಂಡಿದ್ದಾರೆ. ಇನ್ನು PH ಪೂಜಾರ್ MLC ಆಗಿರುವಂಥವರು, ಅವರು ಮುಂಬರುವಂತಹ ಚುನಾವಣೆಯಲ್ಲಿ ಟಿಕೆಟನ್ನು ಬಯಸ್ತಾ ಇದ್ದಾರೆ. ಇನ್ನು ಸುಜಾತಾ ಸಿಂಧೆ ಪ್ರಾಬಬಲಿ ಲೋಕಲ್ ಬಾಡಿ ಪಾಲಿಟಿಕ್ಸಲ್ಲಿ ಹೆಸರು ಮಾಡಿರಬಹುದು,
ಸ್ಟೇಟ್ ವೈಸ್ ಹೆಸರಾದಂತೆ ಕಾಣ್ತಾ ಇಲ್ಲ. ಸುಜಾತ ಸಿಂಧೆ ಅವರ ಹೆಸರು ಕೂಡ ಪ್ರಬಲವಾಗಿ ಕೇಳಿಬರ್ತಾ ಇದೆ. ಸೊ ವೀರಣ್ಣ ಚಿರಂತಿಮಠರು ಮಾಜಿ MLA ಕಾರ್ಯನಿರ್ವಹಿಸ್ತಾ ಇರತಕ್ಕಂಥವ್ರು, PH ಪೂಜಾರಿ MLC, ಇನ್ನದರ ಜೊತೆಗೆ ಸುಜಾತ ಸಿಂಧೆ, ಈ 3 ಜನ ಒಟ್ಟಾರೆಯಾಗಿ ಭಾರತೀಯ ಜನತಾ ಪಾರ್ಟಿಯಲ್ಲಿ ಟಿಕೆಟ್ ಆಕಾಂಕ್ಷಿಗಳಾಗಿ ಬಾಗಲಕೋಟೆಯಲ್ಲಿ ಸದ್ದು ಮಾಡೋದಕ್ಕೆ ಈಗ ರೆಡಿಯಾಗಿದ್ದಾರೆ. ಆದರೆ ಉಭಯ ಪಕ್ಷಗಳು ಯಾರಿಗೆ ಅಸ್ತು ಅನ್ನುತ್ತೆ, ಯಾರಿಗೆ ಟಿಕೆಟ್ ಕೊಡುತ್ತೆ ಅನ್ನುವಂಥದ್ದನ್ನು ಕಾದು ನೋಡಬೇಕು. 2028ನ ವಿಧಾನಸಭಾ ಚುನಾವಣೆಯಲ್ಲಿ ಬಾಗಲಕೋಟೆಯ ಆಧಿಪತ್ಯವನ್ನು ಯಾರು ಅನುಭವಿಸ್ತಾರೆ ಅನ್ನುವಂಥದ್ದನ್ನು ಅಲ್ಲಿಯ ಮತದಾರ ಪ್ರಭುಗಳು ನಿರ್ಣಯ ಮಾಡಬೇಕು.